ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯ. ಬರೀ ಮೈಯದ ಎಲ್ಲ ಆಗ್ಯದ್ರಿ. ಬ್ಲಾಗ್ ಸ್ಟಾರ್ಟ್ ಮಾಡಮ್ಮಿ. ಚಹಾ ಮಾಡ್ತೀನಿ ರೀ. ಚಪಾತಿ ಮಾಡೋದು ನೋಡ್ರಿ. ಈಗ ಬ್ಯಾಳಿ ರಾತ್ರಿ ಇದೆಯಲ್ಲ, ಬ್ಯಾಳಿ ಏನು ಮಾಡಿಲ್ಲ. ಚಪಾತಿ ಮಾಡಿ ಅನ್ನ ಮಾಡ್ತೀನಿ. ವಿಡಿಯೋ ನೋಡಿರಿ ಫ್ರೆಂಡ್ಸ. ವಿಡಿಯೋ ನೋಡಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ನೋಡ್ರಿ. ಇದು ಮಧ್ಯಾಹ್ನ ವ್ಲಾಗ್ ಚಾಲು ಮಾಡೀನಿ ಫ್ರೆಂಡ್ಸ. ಸಮೋಸ ಮಾಡ್ಬೇಕಂತ ಮಕ್ಕಳು ಹೇಳ್ತಿರು, ಅದಕ್ಕೆ ಸಮೋಸ ಮಾಡುತ್ತೀನಿ ನೋಡ್ರಿ. ಫಸ್ಟ್ ಟೈಮ್ ಮಾಡುತ್ತೀನಿ ರೀ, ಹೆಂಗೆ ಬರ್ತಾವೆ ಗೊತ್ತಿಲ್ಲ. ತೋರಿಸ್ತೀನಿ ನೋಡಂಬರ್ರಿ. ಹೆಂಗೆ ಈಗ ಹಿಟ್ಟಿನ್ಯಾಗ ಉಪ್ಪ ಅಜ್ವೇನ ಹಾಕಿ ಹಿಟ್ಟು ಕಲಿಸ್ಕೊಳ್ತೀನಿ ನೋಡ್ರಿ. ಹಿಟ್ಟು ಜರ ಗಟ್ಟಿನೇ ನಾದ್ಬೇಕು ರೀ. ನಾಯಿ ಅದಕ್ಕೆ ನಾದೀನಿ ನೋಡ್ರಿ. ಈಗ ಹಾಗೆ ಆಲೂಗಡ್ಡೆ ಹಾಕಿ ಕುಕ್ಕರ್ನಾಗ ಹಂಗೆ ಇಟ್ಟಿದ್ರಿ, ಅವನು ಕುದ್ದಾವ. ತಿಕ್ಕೋತೀನಿ ರೀ. ಈಗ ಚಂದನಾಗ ಬಟಾಟಿದೆಲ್ಲ ಸಿಪ್ಪಿ ತಿಕ್ಕೊಳ್ತೀನಿ ನೋಡ್ರಿ. ಈಗ ಸುಳ್ಳುತ್ತಾವ್ರಿ. ಈಗ ಅರಿಶಿನ ಮತ್ತು ಧನಿಯಾ ಪೌಡ್ರ್ ಹಾಕುತ್ತೀನಿ ನೋಡ್ರಿ. ಹಾಗೆ ಸ್ವಲ್ಪ ಕಾಂದ ಮಸಾಲನ ಹಾಕಿ ನೋಡ್ರಿ. ಈಗ ಚಂದನ್ಯಾಗ ಕಲಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಅದು ಸ್ಕಿಪ್ ಆಗ್ಯದ. ಈಗ ಒಂದು ಜರ ಮ್ಯಾಗಿನ ಕೊತ್ತಂಬರಿ ಹಾಕಿ ಚಲೋತ್ನಾಗ ತಿರುವಿ ಬಿಡೋದು ನೋಡ್ರಿ. ಈಗ ಮಸ್ತ್ ಬಂದದ್ರಿ. ಈಗ ಸಮೋಸಕ್ಕೆ ಚಪಾತಿ ಲಟ್ಟಿಸ್ತಿದ್ರೆ ಹಾಗೆ ಕರೆಂಟ್ ಹೋಗಿತ್ತು. ಕರೆಂಟ್ ಹೋದ್ರೆ ಭೀ ಏನು ಮಾಡಿದ್ರಿ, ಹಾಗೆ ಮಾಡ್ದೆ. ಮತ್ತು ಜರ ಕೂತೇವ್ರಿ ಅದ್ರೊಳಗೆ ನಡುವೆ ಬಿಟ್ಟು. ಲೈಟ್ ಬರಲಿಲ್ಲ, ಅದಕ್ಕೆ ಇಲ್ಲೇ ಕಂಪ್ನಿಯಿಂದ ಹೋಗಿ ಈಗ ಜರ ಮೈದಾ ಹಿಟ್ಟು ತೊಗೊಂಡು ಅದ್ರೊಳಗೆ ನೀರು ಹಾಕಿ ಮಿಕ್ಸ್ ಮಾಡ್ತೀನಿ ನೋಡ್ರಿ. ಯಾಕಂದ್ರೆ ಸಮೋಸ ಅಂಟಿಸ್ಬೇಕಾದ್ರೆ ಎಣ್ಣೆ ಹಾಕಿದಾಗ ಬಾಯಿ ಬಿಡ್ತಾವಲ್ರಿ, ಅದಕ್ಕೊಂದು ಜರ ಇದು ಹಚ್ಚಿ ಅಂಟಿಸಿದ್ರೆ ಬಾಯಿ ಬಿಡೋಂಗಿಲ್ಲ ಅಂತೇಳಿ ಕಲಿಸ್ಬಿಡ್ತೀನಿ ರೀ. ಪೇಸ್ಟ್ ರೀತಿ ಮಾಡ್ಕೊಬೇಕ್ರಿ. ನೋಡಿ ನೀರು ಹಾಕ್ಕೊಳ್ತೀನಿ ರೀ. ನಾನು ಚಪಾತಿಗೆ ಈ ರೀತಿ ಕಟ್ ಮಾಡ್ಕೊಳ್ತೀನಿ ನೋಡ್ರಿ. ಒಂದು ಚಪಾತಿ ಒಳಗೆ 4 ಸಮೋಸ ಮಾಡಿ ನೋಡ್ರಿ. ಜರ ಸಣ್ಣ ಬರ್ತಾವೆ, ಬಟ್ ಮಕ್ಳಿಗೆ ಚಂದ ತಿಲ್ಲೋಕ್ರಿ. ಸಣ್ಣ ಹುಡುಗರಿಗೆಲ್ಲ ಚಂದ ಹಿಡ್ಕೊಂಡು ತಿಲ್ಲೋಕೆ ಬರ್ತಾವೆ, ಹಾಳನೂ ಆಗಲ್ಲ, ಅಷ್ಟು ತಿಂತಾರೆ. ರೀತಿ ಸಮೋಸ ಬರಲ್ಲ ಅನ್ನೋರು ಭೀ ಮಾಡ್ಕೋಬೋದು ನೋಡ್ರಿ. 4 ಬದಿಯಿಂದ 4 ಸೈಡಿಂದ ತೊಗೊಂಡು ಒಂದೇ ಸತಿ ಅಂಟಿಸಿ
ಸೈಡಿಗೆಲ್ಲ ಪೇಸ್ಟ್ ರೀತಿ ಮಾಡಿದಲ್ರಿ ಮೈದಾ ಹಿಟ್ಟಿಂದು, ಅದು ಮೈದಾ ಹಿಟ್ಟು ಹಚ್ಚಿ ಅಂಟಿಸಿದ್ರೆ ಎಣ್ಣೆ ಹಾಕೋರು ಬಿಡಲ್ಲ ನೋಡ್ರಿ. ಚಂದ ಆಗ್ತದೆ. ಸಣ್ಣ ಸಣ್ಣ ಸಮೋಸ ಸಣ್ಣ ಮಕ್ಕಳಿಗೆ ವೇಸ್ಟ್ನೂ ಆಗಲ್ಲ, ಒಟ್ಟು ತಿಂತಾರೆ, ಖಾಲಿ ಮಾಡ್ತಾರೆ ರೀ. ಇಲ್ಲ ದೊಡ್ಡ ದೊಡ್ಡ ಸಮೋಸ ಮಾಡಿದ್ರೆ ಅರ್ಧ ತಿಂದು ಅರ್ಧ ಮಿಕ್ತಾವ ನೋಡ್ರಿ. ಮೂರು ಬದಿಗೆ ಪೇಸ್ಟ್ ರೀತಿ ಹಚ್ಚಿ ಅಂಟಿಸುತ್ತೀನಿ ನೋಡ್ರಿ. ಸೇಮ್ ಎಲ್ಲನೂ ಒಂದೇ ಥರ ಅಂಟಿಸಿ ನೋಡ್ರಿ. ನೋಡ್ರಿ ಸಮೋಸ ಹೆಂಗೆ ಬಂದಾವ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈಗ ಎಣ್ಣೆ ಬಿಸಿ ಮಾಡ್ಕೊಳಮ್ರಿ. ಎಣ್ಣೆ ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಳಮ್ರಿ. ಸಮೋಸ ಹೆಂಗೆ ಬಂದಾವ ಅಂತ ತೋರಿಸ್ತೀನಿ ರೀ ನಿಮ್ಗೆ. ಈಗ ಎಣ್ಣೆನೂ ಬಿಸಿ ಆಗ್ಯದ. ಒಂದೊಂದಾಗಿ ಸಮೋಸ ಬಿಡ್ಲತ್ತೀನಿ ನೋಡ್ರಿ. ಈಗ
ಈಗ ನೋಡಿರಿ ಸಮೋಸ ಹೆಂಗೆ ಬಂದಾವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಫಸ್ಟ್ ಟೈಮ್ ಮಾಡೀನಿ ರೀ ಇದು ರೆಸಿಪಿನ. ಚಂದ ಬಂದವ್ರಿ, ಅಂದ್ರೆ ಭೀ ಒಂದು ಒಡೆದಿಲ್ಲ, ಏನಾಗಿಲ್ಲ, ಮಸ್ತ್ನಾಗ ಬಂದವ್ರಿ. ಹಾಗೆ ಅದ್ರ ಜೊತೆ ಹಿಟ್ಟು ಉಳ್ದಿತ್ತಲ್ರಿ, ಅದಕ್ಕೆ ಸ್ನ್ಯಾಕ್ಸ್ ಮಾಡಿ ನೋಡ್ರಿ ಮಕ್ಳಿಗೆ.